ನಮ್ಮ ಸಮುದಾಯದ ಗುರುಗಳಿಗೆ धमकी ಹಾಕ್ಯಾರ. तुम्हारा धमकी नहीं चलेगा बागलकोट में बच्चा, नहीं चलेगा इधर गुंडागिरी नहीं चलेगा. ಇಲ್ಲಿ ನಡೆಯೋದಿಲ್ಲ. ಇದು ಬಾಗಲಕೋಟ್ ಜಿಲ್ಲೆ. ಇದು ನಮ್ಮ ನಾಯಕರ ಮೇಲೆ ಸುಮ್ಮನೆ ಹೀಗೆ ಹೇಳಿದ್ರು. MLAಗಳ ಮೇಲೆ ಸುಮ್ಮನೆ ಎತ್ತು ಕಟ್ಟೋದು, MLAಗಳು ನಮ್ಮನ್ನು ದೂರ ಮಾಡೋದು. ನಾವು ಯಾರು ನಮ್ಮ ಕೆಡಿಗೆ ಹಾಕಿದ್ರು ಕೂಡ ನಾವು ದೂರ ಆಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ನಾವು ತೋರಿಸ್ತೀವಿ ಅನ್ನೋ ಮಾತುಗಳು. ಯಾರೋ ನಮಗೆ ವಿರುದ್ಧ ಹೇಳಿರ್ಬೋದು, ಅವರವ್ರ ಅನಿಸಿಕೆ ತಕ್ಕ. ಏನು ಜಿಲ್ಲಾದಾಗ ನಾನು ಒಬ್ಬ MLA ಅಲ್ಲಪ್ಪ. ಏನು ಈ ಜಿಲ್ಲಾದಾಗ ನಾನು 50 ವರ್ಷ ರಾಜಕೀಯ ಮಾಡಿದ್ವಿ. ಇದೇ ಜಿಲ್ಲಾದಾಗ ಅಕ್ಕಡ್ಡ ಬಿಜಾಪುರ ಜಿಲ್ಲೆ ಇದ್ದಾಗ ನಮ್ಮ ಅಪ್ಪರ MLA, 3 ಸಾರಿ MLA, ಮಂತ್ರಿ, ಉಸ್ತುವಾರಿ ಸಚಿವರು ಬಿಜಾಪುರ ಜಿಲ್ಲೆ ನಮ್ಮ ತಂದೆನವರು. ಇವ್ರು ಯಾವಾಗ ಎಲ್ಲಿದ್ರಿ ಈ ಬಿಜಾಪುರದವ್ರು ಗೊತ್ತ ಹಣೆ ಬರ ಮತ್ತೆ ಅಂತ ಹೇಳಕ್ ಕೂತವ್ರು ಇತಿಹಾಸ ಆಗತ್ತೆ. ಇವ್ರು ಎಲ್ಲಿದ್ರಿ, ಯಾವ ಪಕ್ಷದಾಗಿದ್ರಿ ಇವರು? ಯಾವಾಗ ಈ ಪಕ್ಷಕ್ಕೆ ಬಂದ್ರೆ ಏನ್ ಕೊಂಡ್ಕೊಂಡಾಗ ಕೂಸನ್ಕೊಂಡ್ರಿ? ನೀವು ಹೇಳಿದ್ಕೊಳ್ಳಿ ಕೇಳಾಕ ಏನ್ ನೀವು ಬಂದು ನಿಂತ್ಕೊಳ್ಳಿ ನಾವು ಬಿಟ್ಟು ಬಿಡ್ಬೇಕ? ನಿಮ್ಮದು ಯಾವರು? ನಿಮ್ಮ ಮಗನ ಎಲ್ಲಿ ಕೊಟ್ಟಿರಿ? ಯಾರಿಗೆ ಬಂದು ಕೇಳಿದ್ರಿ? ಯಾರಿಗೆ ಕೇಳಿದ್ರಿ ನೀವು? ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ನಾನು ಎಲ್ಲದಕ್ಕೂ ಸಿದ್ಧಿದ್ದೀನಿ ಅನ್ನೋದನ್ನ ಈ ವೇದಿಕೆ ಮುಖಾಂತರ ಇಚ್ಛೆಪಡ್ತೀನಿ. ಪಕ್ಷಕ್ಕೆ ತೆಲಿಬಾಗ್ತೀನಿ, ರುಂಡ ಕೊಡ್ತೀನಿ. ವೈಯಕ್ತಿಕ ಬಂದ್ರೆ ಯಾ ನನ್ನ ಮಗಳಿಗೂ ಬಗ್ಗುವಂತ ವಿಚಾರವೇ ಇಲ್ಲ. ಯಾಕೆ 2023ರಾಗ ಎಲ್ಲ ಚುನಾವಣೆ ಕ್ಷೇತ್ರಕ್ಕೆ 8 ಕ್ಷೇತ್ರಕ್ಕೆ ಪ್ರಚಾರಕ್ಕೆ ವೀಣಾ ಕಾಶ್ಯಪ್ನವ್ರು ಬೇಕಾಗಿತ್ತ? ಪ್ರಚಾರಕ್ಕೆ ಬಾರಮ್ಮ ನಿಮ್ಮ ಸಮುದಾಯದ ಮತ ನಾವು ಅಂತ ಹೇಳಿದ್ರಲ್ಲ, ಯಾಕೆ ಬಂದಿಲ್ಲ? ಆಕಿ ದುಡ್ದಿಲ್ಲ, ಹುನಗೊಂದು ಬಿಟ್ಟು ದುಡ್ದ, ಹುನಗೊಂದು ಬಿಟ್ಟು ಇಡೀ ರಾಜ್ಯದಲ್ಲಿ ಹಾವೇರಿಗೆ ಇರಲಿಲ್ಲ, ಮಸ್ಕಿ ಚುನಾವಣೆ ಇರಲಿಲ್ಲ, ಯಾವ್ಯಾವ ಬಾರಿ ಚುನಾವಣೆ ಉಪಚುನಾವಣೆ ಅದಾವ. ವಿಚಾರದ ಕಾಶ್ಯಪ್ನವರು ಬೇಕಾಗಿತ್ತು.